ಮನ್ವಿ, ನಾನು ನೀನು ಕಾಲೇಜ್ನಾಗ ಬೆಸ್ಟ್ ಫ್ರೆಂಡ್ಸ್ ಅಲ್ಲ. ನಾನು ಬಿಟ್ಟು ನೀ ಇರ್ತಿಲ್ಲ, ನೀನು ಬಿಟ್ಟು ನಾ ಇರ್ತಿಲ್ಲ. ಆದರೆ ಈಗ ಬೆಂಗಳೂರಿಗೆ ಹೋದಾಗಿಂದ ನಾನು ಮರ್ತು ಬಿಟ್ಟು. ಸುಧಾ, ನಾನು ನೀನು ಕಾಲೇಜ್ನಾಗಂತೂ ಭಾಳ ಮಜಾ ಮಾಡಿದ್ದೇವಲ್ಲ. ಕ್ಲಾಸ್ ನಡಿಬೇಕಾದ್ರೆ ಚಿಪ್ಸ್ ತಿಂತಿದ್ದು, ನೋಟ್ಸ್ ಬರೆಯತ್ತ ಅಂತೇಳಿ ಸುಮ್ಮ ಕುಂಡಿರ್ತಿದ್ದು. ನೋಟ್ಸ್ ನೋಡಕ್ಕೆ ಬಂದಾಗ ಬೇರೆ ಬುಕ್ ತೊಗೊಂಡು ಬಿಡ 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 ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಿದ್ದು. ಅಯ್ಯೋ, ಭಾಳ ನೆನಪುಗಳದ ಬಿಡು, ಒಂದು ಎರಡು. ನಾನು ನೀನು ಸ್ಕೂಲ್ನಿಂದ ಹಿಡ್ಕೊಂಡು ಕಾಲೇಜ್ ಮಟ್ಟನೂ ಇಬ್ಬರು ಕೂಡ ಕಲ್ತೇವಿ. ಇಬ್ರದ್ದು ನೆನಪುಗಳು ಭಾಳ ಅದಾವೆ. ನಾನು ಬಿಟ್ಟು ನೀ ಇರ್ತಿಲ್ಲ, ನೀನು ಬಿಟ್ಟು ನಾ ಇರ್ತಿರ್ಲಿಲ್ಲ. ಇಬ್ಬರು ಒಬ್ಬರ ಜೋಡಿ ಒಬ್ಬರು ಇರ್ತಿದ್ವಿ. ಎಲ್ಲಿ ಹೋದ್ರೂ ಜೋಡಿನ ಹೋಗ್ತಿದ್ದು. ನಾನು ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿ ಸೀರಿಯಲ್ ಪಿಕ್ಚರ್ ಅಂಥೇಳಿ ಅಲ್ಲಿ ಬ್ಯುಸಿ ಆಗಿಬಿಟ್ನಿ. ಆದರೂ ನಿನ್ನ ತಿಂಗ್ಳಿಗೊಂದು ಸರ್ತಿ ನಾನು ಫೋನ್ ಹಚ್ತೇನೆ. ನಿನ್ನ ಮರ್ತಿದ್ರೆ ನಾನು ಇವತ್ತು ನಿನ್ನ ಭೇಟಿಯಾಗಿ ಬರ್ತಿರ್ಲಿಲ್ಲ, ಹೌದಿಲ್ಲ? ಈಗ ನಿಮ್ಮೂರಿಗೆ ಬಂದೆ ನಾ ಶೂಟಿಂಗ್ ಮಾಡಕ್ಕಂತೇಳಿ. ಮನ್ವಿ, ಏನು ಹೇಳತ್ತೀನಿ? ನೀನು ನಮ್ಮೂರಿಗೆ ಶೂಟಿಂಗ್ ಮಾಡಕ್ಕೆ ಬಂದು ಎಂಥ ಖುಷಿ ವಿಚಾರ ಹೇಳಿದಿ. ನನಗಂತೂ ಭಾಳ ಖುಷಿ ಆಯ್ತು ನೋಡು. ನಮ್ಮೂರಿಗೆ ನೀ ಶೂಟಿಂಗ್ ಮಾಡಕ್ಕೆ ಬಂದಿ ಅಂತಂದರೆ ಇಲ್ಲಂದ್ರೂ ಒಂದು 2-3 ತಿಂಗಳು ಇಲ್ಲೇ ಇರ್ತಿ. ನಾನು ದಿನ ಭೇಟಿ ಆಗ್ತಿ. ಖರೆ ಹೇಳ್ಬೇಕಂದ್ರೆ ಮನ್ವಿ, ನಮ್ಮೂರು ವಾತಾವರಣ ಅಂತೂ ಭಾಳ ಚಲೋ ಐತಿ. ನಾನು ಹೊಸದಾಗಿ ಬಂದಾಗ ನನಗೆ ಇಲ್ಲಿನ ವಾತಾವರಣ ನೋಡಿ ಏನು ಅನ್ಸಿತ್ತಂದ್ರೆ, ಹಳ್ಳಿ ಒಳಗೆ ಹೆಂಗಪ್ಪ ನಾ ಜೀವನ ಮಾಡೋದು, ಇಷ್ಟು ದಿನ ಎಲ್ಲ ಸಿಟಿ ಒಳಗೆ ಇದ್ನಲ್ಲ ಅಂತ ಹಿಂಗೆ ಅನ್ಸಿತ್ತು ನನಗೆ. ಆದರೆ ಇಲ್ಲಿನ ವಾತಾವರಣ, ಇಲ್ಲಿ ಜನ ಎಲ್ಲ ನೋಡಿ ನನಗೆ ಭಾಳ ಇಷ್ಟ ಆಯ್ತು. ಇಲ್ಲಿಂದ ನಂಗೆ ಬಿಟ್ಟು ಹೋಗಕ್ಕೆ ಮನಸ್ಸು ಆಗೋದಿಲ್ಲ, ಅಷ್ಟು ಚಲೋ ಐತಿ. ನೀನು ಯಾವಾಗಾರ ಖಾಲಿ ಇದ್ದಾಗ ಬಾ, ನಮ್ಮೂರೆಲ್ಲ ತೋರಿಸ್ತೀನಿ ನಿನಗೆ. ಆಯ್ತು ಸುಧಾ, ನಾ ಫ್ರೀ ಇದ್ದಾಗ ನಿಂಗೆ ಫೋನ್ ಹಚ್ತೀನಿ, ಇಬ್ಬರು ಕೂಡ ಹೋಗ್ಬರೋಣ. ಈಗ ನಾನು ದೇವಿಂದ ಸೀರಿಯಲ್ ಮಾಡತ್ತೀನಿ. ಈಗ ನಾ 1 ವಾರ 2 ವಾರ ಅಂತೂ ಭಾಳ ಬ್ಯುಸಿ ಅದೇನಿ. ದೇವಿನ ಸೀರಿಯಲ್ ಮಾಡತ್ತಿ? ನನಗೆ ಗೆಳತಿಗ್ಬೇಕಾದಾಳ ಬಾಜು ಮನಿದಾಕಿ. ಆಕಿ ದೇವಿನ ಸೀರಿಯಲ್ಲ ಪಿಕ್ಚರ್ ಹತ್ರ ಮುಗ್ದ ಹೋತ. ಟಿ ವಿ ಬಿಟ್ಟು ಸರಿಯಂಗನ ಇಲ್ಲ ಆಕಿ, ಅಷ್ಟು ಇಷ್ಟ ಆಕಿಗೆ. ನೋಡಿ ದೇವಿನ ಹೆಸರು ತೆಗೆದು ದೇವ್ ಬಂತು. ಅಲ್ಲ, ನನಗೆ ಗೆಳತಿ ಬಂದು ನೋಡ್ದೆ, ಈಕೆ ನನ್ನ ಬಾಜು ಮನೆ ಗೆಳತಿ. ಕಮಲಾ, ನೀರು ತರಕ್ಕೆ ಹೋಗಿದ್ದಿ? ನನಗೂ ಹೇಳಿದ್ರೆ ನಾನು ನೀನು ಕೂಡ ಇಬ್ಬರು ಹೋಗ್ತಿದ್ವಲ್ಲ, ನನಗೂ ನೀರು ಬೇಕಿತ್ತು. ನಾ ಅದಾನತ್ತೇನೆ, ಇನ್ನೂ ಏನು ಹೊರಗೆ ಬರವಾಳಲ್ಲ ಇಷ್ಟೊತ್ತಾದ್ರು ಅಂಥೇಳಿ. ಈಕಿ ನನ್ನ ಫ್ರೆಂಡ್ ಮನ್ವಿ ಅಂಥೇಳಿ. ಈಕಿ ದೇವಿನ ಸೀರಿಯಲ್ ಮಾಡತ್ತಾಳ. ಇಲ್ಲಿ ಬಾಜು ಊರಾಗೇನೋ ಯಾವುದೋ ಪಾಳು ಬಿದ್ದಿದ್ದು ಬಂಗ್ಲೆ ಐತಂತ, ಅಲ್ಲಿ ಶೂಟಿಂಗ್ ಐತೆ ಅವ್ರದ್ದು. ಅದಕ್ಕೆ ನಂಗೆ ಭೇಟಿಯಾಗಕ್ಕೆ ಬಂದಿದ್ಲು ಈಕಿ, ಇಲ್ಲೇ ಆಗ್ತೈತೆ ಅಂತ ಹೇಳಿ. ಈಕಿ ನಾನು ಶಾಲಿ ಕಾಲೇಜ್ ಇಬ್ಬರು ಕೂಡ ಕಲ್ತೇವೆ. ಅಲ್ಲಿ ಮನ್ವಿಗೆ ನಮ್ಮೂರು ಹಳ್ಳ ತೋರಿಸಿರ್ತೀನಿ, ನೀನು ಅಲ್ಲೇ ಬಂದುಬಿಡು. ಸುಧಾ, ನಡಿ, ನನಗೂ ಟೈಮ್ ಆಯ್ತಾ. ನಾನು ಅತ್ತಿಂದ ಹೋಗ್ತೇನೆ ಮನೆಗೆ. ಜಲ್ದಿ ಬರ್ರಿ ಕಮಲಾ ಅವ್ರ, ನನಗೂ ಟೈಮ್ ಆಗೈತಿ, ಹೋಗ್ಬೇಕು ನಾನು. ಆಯ್ತು ರೀ ಮನ್ವಿಯವ್ರ, ನಾನು ಈ ಕೊಡ ಇಟ್ಟ ಜಲ್ದಿ ಬರ್ತೇನೆ ರೀ. ನಾ ಭಾಳ ಸ್ಪೀಡ್ ನಡೀತೇನೆ ತಗೋರಿ. ಮನ್ವಿ, ಇದಂತೂ ನಂಗೆ ಭಾಳ ಇಷ್ಟ ಆಗೋ ಜಾಗ, ಅದಕ್ಕೆ ನಾನು ಇಲ್ಲಿ ಕರ್ಕೊಂಬನಿ. ನಂಗೇನ್ರ ಬೇಜಾರಾಗಿತ್ತಂದ್ರೆ ಇಲ್ಲಿ ಬಂದು ಒಂದು 10 ನಿಮಿಷ ಕುಂತು ಹೋದ್ರೂ ತಲೆಯಾಗಿನ ವಿಚಾರ ಎಲ್ಲ ಹೋಗ್ಬಿಡ್ತಾವೆ. ಮತ್ತು ಅಷ್ಟು ಚಂದ ಐತಲ್ಲ ನಮ್ಮೂರು ವಾತಾವರಣ. ನೀ ನೋಡಿದಲ್ಲ, ನಿನಗೇನು ಅನಿಸುತ್ತೆ ಹೇಳಿ ನಮ್ಮೂರ ಬಗ್ಗೆ? ಸುಧಾ, ಏನು ಹೇಳಿ, ಭಾಳ ಚಂದ ಐತಿ ನಿಮ್ಮ ವಾತಾವರಣ. ನಮ್ಮ ಸಿಟಿ ಕಡೆ ಇಷ್ಟು ಗಿಡಗಳು ನೋಡಕ್ಕೆ ಎಲ್ಲಿ ಸಿಗ್ತಾ ಹೇಳು? ನಿಮ್ಮೂರಾಗ ಪಕ್ಷಿ ಪ್ರಾಣಿಗಳು ಓಡಾಡ್ಕೊಂಡು ಮಾಡ್ಕೊಂಡು ಎಷ್ಟು ಖುಷಿಲೇ ಅದಾವು. ಈ ಥರ ನಮ್ಮ ಸಿಟಿ ಒಳಗೆ ಎಲ್ಲೂ ಸಿಗೋದಿಲ್ಲ. ನಿಮಗೆ ಉಸಿರಾಡಕ್ಕೆ ಶುದ್ಧವಾದ ಗಾಳಿ, ಬಿಸಿಲು, ಮಳೆ ಎಲ್ಲ ಸಿಗ್ತೈತೆ ನೋಡು. ನಮ್ಮೂರ ಎಲ್ಲಿ ನೋಡ್ರೆ ಹಸಿರು ಹಸಿರು ಗಿಡ, ಮರ, ನದಿ, ಕೆರೆ ಹಿಂಗಿರೋದ್ರಿಂದ ಪ್ರಾಣಿ ಪಕ್ಷಿಗಳು ಭಾಳ ಖುಷಿಯಿಂದ ಇರ್ತಾವ್ರಿ. ನಮ್ಮ ಹಳ್ಳಿ ಜನದ ಇದೊಂದು ದೊಡ್ಡ ಆಸ್ತಿ ಅಂತ ಹೇಳ್ಬೋದ್ರಿ. ಸುಧಾ, ನಮ್ಮ ಮನೆಯವ್ರು ಬರ್ತಾರೋ, ನಾ ಅಡುಗೆ ಮಾಡ್ಬೇಕು, ನಾ ಮನೆಗೆ ಹೋಗ್ತೇನೆ. ಬರ್ತೇನೆ ಮನೆಯವ್ರ, ಮತ್ತೊಮ್ಮೆ ಬಂದ್ರಂದ್ರೆ ನಮ್ಮ ಮನೆಗೂ ಬಂದು ಹೋಗ್ರಿ. ಬರ್ಲಿ. ಹಾ ಸುಧಾ, ಅಡುಗೆ ಆತ್ ನೋಡುವ. ಕಲ್ಪನಾ ಪಿಕ್ಚರ್ ಜೊತೆ ಆಯ್ತು ಗಪ್ಪ, ಬನ್ನಿ ಗಪ್ಪ. ಕೇಳ್ತಾ ಇದನ್ನಲ್ಲ, ಹೇಳೋ ಹೇಳಪ್ಪ. ಸುಧಾ, ಬರೋಬ್ಬರ ಟೈಮ್ ಕರೆದೆ ನೋಡಿ ನನಗೆ. ಈಗ ನೋಡಿ ಸಿನಿಮಾ ದೇವ್ ಬರೋದಂದ್ರೆ ನಾನಂತೂ ಭಾಳ ಸರ್ತಿ ನೋಡೋಣ. ಇದು ಲೇ ಕಮಲಾ, ಕುಂಡ್ರಲಿ, ನಾನು ಟಿ ವಿ ನೋಡತ್ತೆ. ನಾನೇನು ತಲೆ ನೋಡ್ಲಿ, ಕುಂಡ್ರ ಜಲ್ದಿ. ಸುಧಾ, ನಂಗೆ ಬಾಕೆಟ್ ಹೆದ್ರಿಗೆ ಬರೋದೈತಿ. ನಾನು ಮ್ಯಾಲೆ ಬಂದು ಬರ್ತೀನಿ ಗಪ್ಪ, ಹೆದ್ರಿಗೆ ಬರ. ಸುಧಾ, ಇನ್ನು ಮ್ಯಾಲೆ ಭಾಳ ಚಲೋ ಐತಿ ನೋಡಿ ಪಿಕ್ಚರ್. ಇನ್ನು ಕಲ್ಪನಾ ಬಂದ ಮೈ ಮೇಲೆಲ್ಲ ಕುಣಿಸ್ತಿದ್ಲ. ಇಂಥ ಟೈಮ್ನಾಗ ಕರೆಂಟ್ ಒಂದು ತೆಗೆದು ಕುಂತ ನೋಡ. ಪಿಕ್ಚರ ಚಂದ ಐತಂತ ನೀನು ಕರ್ಸಿದ್ನಿ. ಕಲ್ಪನಾ ಮೈ ಮೇಲೆ ಬಂದು ಕುಣಿಸ್ತಿದ್ಲ ಬಿಡ. ಕರೆಂಟ್ ತೆಗೆದಂದು ಚಲೋ ಆತಿಲ್ಲ ಅಂದ್ರೆ ನೀನು ನಮ್ಮ ಮನೆ ತುಂಬ ಎಲ್ಲ ಕುಣಿತಿದ್ದಿ. ದೇವಿನ ಸಿನಿಮಾ ಅಂದ್ರೆ ಹೆದರ್ ಸಾಯ್ತಿ, ಆದ್ರೆ ನೋಡೋದು ಮಾತ್ರ ಬಿಡೋದಿಲ್ಲ. ಸುಧಾ, ನಾನು ದೇವಿಗೆ ಹೆದರೋದು,
ನಾ ಎಷ್ಟು ಗಟ್ಟಿ ಗಿಟ್ಟಿ ಅದನ್ನು ಗೊತ್ತೈತೆ ನಿನಗೆ ಅಂದ್ರೆ ನಾ ಹೋಗಿ ಹೋಗಿ ಜುಜ್ಬಿ ದೇವಿಗೆ ಹೆದರ್ತೀನಿ. ನಮ್ಮ ವಂಶದ ಬಗ್ಗೆ ಗೊತ್ತೈತಿ ನಿನಗೆ. ನಮ್ಮ ವಂಶದ ಇತಿಹಾಸ ಪುಟದೊಳಗೆ ತೆಗೆದು ನೋಡಿ, ನಮ್ಮ ಅಜ್ಜ ಮುತ್ತಜ್ಜ ಎಲ್ಲ ದೇವುಗಳನ್ನ ಹಿಡ್ಕೊಂಬಂದ ಬಾಟ್ಲಿ ಒಳಗೆ ಇಳಿಸ್ತಿದ್ರು. ಅವಕ್ಕ ಖೋಖೋ ಕಬಡ್ಡಿ ಮುಟ್ಟಾಟ ಅದನ್ನ ಆಟ ಆಡಕ್ ಹಚ್ತಿದ್ರು. ಅಂತ ವಂಶ ನಮ್ದು ದೇವಿಗೆ ಹೆದರ್ತಾನ. ನೋಡ್ ಕಮಲ, ನಿಮ್ಮ ಅಜ್ಜ ಮುತ್ತಾಜ ಇಷ್ಟೆಲ್ಲ ಸಾಧನೆ ಮಾಡ್ಯಾರ. ನೀ ಏನ್ ಮಾಡತ್ತಿ? ನೀನು ಇದನ್ನ ಮುಂದುವರ್ಸ್ಕೊಂಡು ಹೋದ್ರ ಅವ್ರ ಹೆಸರನ್ನ ನೀವು ಬೆಳೆಸ್ದಂಗ ಆಗೋದಿಲ್ಲ. ನಾಳೆ ನಾವು ನಿಮ್ಮ ಮನೆ ಮುಂದೆ ಒಂದು ಬೋರ್ಡ್ ಹಾಕೊಂಡು, ಇಲ್ಲಿ ನಿಮ್ಮ ಮನೆಯಲ್ಲಿದ್ದ ಭೂತವನ್ನು ಹಿಡಿದು ಬಾಟ್ಲಿಯಲ್ಲಿ ಇಳಿಸಲಾಗುವುದು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಅಂತ ಹೇಳಿ ನಿನ್ ಫೋನ್ ನಂಬರ್ ಹಾಕ್ಬಿಡೋಣ. ಅಂದ್ರೆ ಭಾಳ ಮಂದಿ ಬರ್ತಾರೆ. ಸುಧಾ, ಈಗ ಅದೆಲ್ಲ ಎದಕ್ ಬೇಕು ಹೇಳು? ನಿನಗೆ ಗೊತ್ತೈತಲ್ಲ ನಾ ಎಷ್ಟು ಬಿಜಿ ಇರ್ತೇನಂತ ಹೇಳಿ. ಅಯ್ಯೋ, ನಾ ಭಾಳ ಕೆಲಸ ಮಾಡ್ತೇನೆ ಮನ್ಯಾಗ, ನನಗೆ ಟೈಮ್ ಸಿಗ್ತದೆ ಹೇಳು? ಅಯ್ಯೋ, ನೀ ಕೆಲಸ ಮಾಡೋ ಚಂದ ನಾ ನೋಡಿಲ್ಲೇನ. ದಿನ ತಲೆ ಮ್ಯಾಗ ಗುಡ್ಡ ಹೊತ್ಕೊಂಡ ಕುಂದಿರ್ತೀವಿ ಬಿಡು ನೀನ. ಪಾಪ ಎಲ್ಲಿ ಖಾಲಿ ಇರ್ತೀಯ? ಮನ್ವಿ ಶೂಟಿಂಗ್ ಐತನತ್ತೇಳಿ ನಾಳೆ ನೋಡಕ್ ಹೋಗ್ಬೇಕಂತ ಅನ್ಕೊಂಡೇನಿ. ಬರ್ತೀಯ ನೀನು? ಸುಧಾ, ನೀ ಕರೆದಲ್ಲ ನಾ ಬರೋದಿಲ್ಲ ಅಂತ ಯಾವಾಗ ಹೇಳೀನಿ? ನೀ ರಾತ್ರಿ 12ಕ್ಕೆ ದೇವನ ಮನೆಗೆ ಹೋಗೋಣ ಬಾ ಅಂತಂದ್ರು ನಾ ಖುಷಿಲೇನ ಬರ್ತೇನೆ. ಇನ್ನು ಶೂಟಿಂಗ್ ಮಾಡಕ್ ಬರೋದಿಲ್ಲ ಅಂತ ನಾನು ಬರ್ತೀನಿ ತಗೋ. ಸಂಜೆಗೆ 4 ಗಂಟೆ ಅಂದ್ರೆ ಹೋಗೋಣ ನೋಡು. ಮೊದ್ಲಾದ ಹಾಳು ಬಿದ್ದಿದ್ದು ಬಂಗ್ಲೆ ಐತಿ, ಅಲ್ಲೇ ರಾತ್ರಿನ ಶೂಟಿಂಗ್ ಮಾಡ್ತಾರಂತವ್ರ. ನಾವು ಹೋಗಿ ಜಲ್ದಿ ಬರೋಣ. ಜಲ್ದಿ ರೆಡಿ ಆಗು, ಟೈಮ್ ಮಾಡಕ್ ಹೋಗ್ಬೇಡ ನೋಡು. ನಾ ಜಲ್ದಿ ತಯಾರಾಗ್ತೇನೆ ತಗೋ. ನಾ ಭಾಳ ಸ್ಪೀಡ್ ಅದ, ನಿನಗೆ ಗೊತ್ತೈತಿ.